ನನ್ನ ಹೆಸರು ಗುರುಪ್ರಸಾದ್ ಅಂತ. ರಾಮಚಂದ್ರ ಗ್ರಾಮ, ಕೊಮ್ಮಘಟ್ಟ ಊರು, ಸೂಲಿಕೆರೆ ಅಂಚೆ. ಇದು ಬೆಂಗಳೂರು ದಕ್ಷಿಣ. ನಮ್ಮದು ಈಗ ನೀವು ನೋಡ್ತಿರೋಂಥದ್ದು ಇದು 9 ಎಕರೆ ಇರುವಂಥ ತೋಟ. ಇಲ್ಲಿ ವೈವಿಧ್ಯಮಯ ಅಡಿಕೆ, ತೆಂಗು, ಸೀಬೆ, ಬಾಳೆ, ಸಪೋಟ ಜೊತೆಗೆ ಅತ್ಯುತ್ತಮವಾದ ನರ್ಸರಿ ಇದ್ದು ಎರೆಹುಳ ಗೊಬ್ಬರ, ಹೈನುಗಾರಿಕೆ, ಜೇನು ಸಾಕಾಣಿಕೆಯಿಂದ ಕೂಡಿರ್ತದೆ ಸರ್ ಈ ತೋಟ. ರಾಸಾಯನಿಕ ಗೊಬ್ಬರ ಬೆರೆಸ್ಕೊಂಡು ನಾವು ಮಾಡ್ತಿದ್ದಂಥ ಕಾಲದಲ್ಲಿ ವ್ಯವಸಾಯದಲ್ಲಿ ಏನು ಅಂತಂದರೆ ಖರ್ಚು ಜಾಸ್ತಿ ಇರ್ತಿತ್ತು, ಅತ್ಯುತ್ತಮವಾದ ಮಳೆ ಬೀಳಬೇಕಾಗಿತ್ತು. ಈಗ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಹೇಳಿದ್ನಲ್ಲ ತಮಗೆ, ಮೋದಿ ಕೇರು, ಎರೆಹುಳದ ಗೊಬ್ಬರ, ಬಯೋಫಿಟ್ಟು, ಡಾಕ್ಟರ್ ಸಾಯಿಲ್ ಎಲ್ಲ ಉಪಯೋಗಿಸ್ತಿರೋದ್ರಿಂದ ಯಥೇಚ್ಛವಾದ ಒಂದೇ ಸತಿ ಬರೋದಿಲ್ಲ, ಒಂದು 2 ವರ್ಷದಲ್ಲಿ 2 ಸತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ನಾವು ಕೊಡ್ತೀವಿ. 200 ಲೀಟ್ರ್ ನೀರಲ್ಲಿ ಬೆರಕೆ ಮಾಡಿ. ಈಗನೇ ನೀವು ತಮ್ಮ ಹಿಂದೆ ನೋಡ್ಬೋದು, ಅದೆಲ್ಲ ಪೂರ್ತಿ ಆರ್ಗ್ಯಾನಿಕ್ಸೇ. ಡಾಕ್ಟರ್ ಸಾಯಿಲು, ಬಯೋಫಿಟ್ಟು, ಮೋದಿ ಕೇರ್ ಉಪಯೋಗಿಸೋದ್ರಿಂದ ನೀವು ನೋಡ್ಬೋದು ಸಹಜವಾಗಿ 200 ರಿಂದ 300 ತೆಂಗಿನಕಾಯಿ ಸರಾಸರಿ ಬೀಳ್ತದೆ, 200-250. ಅಡಿಕೆ, ಸೀಬೆ, ಬಾಳೆ, ಸಪೋಟ ಮತ್ತು ನರ್ಸರಿ ಕೂಡ ನಾವು ಅದನ್ನೇ ಹಾಕ್ತೀವಿ, ಅದೇ ಗೊಬ್ಬರ. ಇಲ್ಲಿ ಬೆಂಗಳೂರು ಸುತ್ತ 20 ಎಕರೆಗೆ ಸೀಮೆ ಗೊಬ್ಬರ ತಂದು ಮಾಡೋಕ್ಕಾಗೋದಿಲ್ಲ. ಎರಡನೇದು ಸಗಣಿ ಗಿಗಣಿ ಇತರೆ ಗೊಬ್ಬರ ಗೂಡು ಕೂಡ ಇಲ್ಲಿ ಸಿಕ್ಕೋದಿಲ್ಲ. ಯಾಕಂದರೆ ಎಲ್ಲ ಲೇಔಟ್ ಆಗೋಗಿರೋದ್ರಿಂದ ಈಗ ನಮಗೆ ಬೆಂಗಳೂರು ಬಿಟ್ಟು ಗ್ರಾಮಾಂತರ ಪ್ರದೇಶದಿಂದ ಹೊರಗಡೆಯಿಂದ ತರಬೇಕು. ಅದರಿಂದ ನಾವು ಆರ್ಗ್ಯಾನಿಕೇ ಮಾಡೋದ್ರಿಂದ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕೋದ್ರಿಂದ ಸ್ವಲ್ಪ ಇಳುವರಿನೂ ನಮಗೆ ನಿರೀಕ್ಷೆ ಮೀರಿ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಇದು ಹೈ ಡೆನ್ಸಿಟಿ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ ಅಂತ. ನೀವು ನೋಡ್ಬೋದು ತೆಂಗು, ಅಡಿಕೆಲೆ, ವಿಳ್ಯದೆಲೆ, ಮೆಣಸು, ಅದ್ರ ನೆರಳೆ ಉಪಯೋಗಿಸ್ಕೊಂಡು ನೀವು ನೋಡೋಂಥ ಅಡಿಕೆ ಗಿಡ, ತೆಂಗಿನ ಗಿಡ, ಪೆಪ್ಪರು, ಬಟರ್ ಫ್ರೂಟು, ವಿಳ್ಯದೆಲೆ ಇತ್ಯಾದಿ ನರ್ಸರಿ ಕೂಡ ಇರ್ತದೆ ಸರ್. ಇದು ಬಾಳೆ ಕೂಡ ಇರ್ತದೆ. 10 ವರ್ಷದ ಬಾಳೆ, ಬದಲಾವಣೆ ಇಲ್ಲ. ಪ್ಯೂರ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸು, ಯಾವುದೇ ಥರವಾದ ರಸಗೊಬ್ಬರಗಳನ್ನ ನಾವು ಉಪಯೋಗಿಸಿಲ್ಲ ಸರ್ ಇದರಲ್ಲಿ. ಪೂರ್ತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆಗಿರೋದ್ರಿಂದ ಇಲ್ಲಿ ನರ್ಸರಿ ಇದೆ ನಮ್ಮದು, ಸರ್ಕಾರದಿಂದ ಅಂಗೀಕೃತ ಪಡೆದ ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿ ಲಾಲ್ಬಾಗ್ ಅಂತ ಇದೆ. ಆ ಲಾಲ್ಬಾಗಲ್ಲಿ ಅಂಗೀಕೃತ ನರ್ಸರಿ. ನಾವು ಇಲ್ಲಿ ಮಾಡೋಷ್ಟು ಗಿಡ ಮಾರ್ತೀವಿ, ತದನಂತರ ಉಳಿದಂಥದ್ದು ಬೇರೆ ಬೇರೆ ವೈವಿಧ್ಯಮಯ ಗಿಡನ ಲಾಲ್ಬಾಗಿಗೆ ನಾವು ಮಾರ್ತೀವಿ ಸರ್. ಅಲ್ಲಿ ನಮ್ಮದು ಸದಸ್ಯತ್ವ ಇದ್ದು ಲಾಲ್ಬಾಗಿಗೆ ಸರಬರಾಜು ಮಾಡ್ತಾಯಿರ್ತೀವಿ. ಇದು ಅಡಿಕೆ, ತೆಂಗು, ಬಟರ್ ಫ್ರೂಟು ನರ್ಸರಿ ಗಿಡ ಎಲ್ಲ ಪೂರ್ತಿ ನರ್ಸರಿ. ಇದು ಕಾಫಿ ನರ್ಸರಿ. ಬಳೆ ಮಲ್ಲಾರ ಅಂತ ಅಡಿಕೆ ಸೊಸಿ, ಇದು ಮಾರಾಣಿಕೆಗೆಲ್ಲ. ಇದು ಅಷ್ಟೇ ಬಟರ್ ಫ್ರೂಟು. ಇದು ನಮ್ಮದೇ ತಾಯಿ ಮರ ಇದ್ದು ತೋಟದಲ್ಲಿ ನಾಟಿ ಮರ ನಾವೇ ಮಾಡಿ ಮಾರ್ತೀವಿ. ಕೃಷಿಲಿ ನಾವು ವ್ಯವಸಾಯದಲ್ಲಿ ಅಡಿಕೆ, ತೆಂಗೆ ನಮ್ಮದು ತೋಟ ನರ್ಸರಿ ಫೇಮಸ್ಸು. ಇತ್ತೀಚೆಗೆ ಜಾಸ್ತಿ ಬಟರ್ ಫ್ರೂಟ್ ಸೇಲ್ ಆಗ್ತಾಯಿದೆ ನೋಡಿ. ಅದು 2000 ಬಟರ್ ಫ್ರೂಟ್ ಇದೆ. ಇದೆಲ್ಲ 2 ವರ್ಷ, 3 ವರ್ಷ, 1 ವರ್ಷದ ತೆಂಗಿನ ಗಿಡ ಇದೆ, ಕಾಫಿ ಇದೆ, ಸಪೋಟ ಇದೆ. ಸಪೋಟ ಮಾವು ಮಾರ್ತಿಲ್ಲ ನಾವು, ಸೊಸಿ ಇಲ್ಲ, ಮನೆಗಾಗಷ್ಟು ಹಣ್ಣು ಬೆಳ್ಕೋತೀವಿ, ಜಾಸ್ತಿ ಗಿಡ ಇದೆ. ಇದು ನೀವು ನೋಡೋಂಥದ್ದು ಬಟರ್ ಫ್ರೂಟು, ತಾಯಿ ಮರ. ನಾವು ಹಣ್ಣನ್ನು ಕಿತ್ತಿ ಮಾರೋದಿಲ್ಲ, ಹಣ್ಣು ತಾನಾಗಿ ಬಿದ್ದ ನಂತರ ಹಣ್ಣನ್ನು ಆಯ್ಕೊಂಡಿದ್ದು ತದನಂತರ ಹಣ್ಣಿನ ನರ್ಸರಿ ಮಾಡಿ ಮಾರ್ತೀನಿ. ಒಳಗಡೆ ನರ್ಸರಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಬಟರ್ ಫ್ರೂಟು ನಾವು ಗ್ರಾಫ್ಟಿಂಗ್ ಏನೂ ಮಾಡೋದಿಲ್ಲ, ಹಾಗೆಯೇ ನಾಟಿ ಸೊಸಿನೇ ಮಾರ್ತೀವಿ ನೋಡಿ. ಇದೆಲ್ಲ ಬಟರ್ ಫ್ರೂಟು. ಒಳಗಡೆನೂ ತಮಗೆ ತೋರಿಸ್ತೀನಿ. ಇದೆಲ್ಲ ಹಲಸು, ವೈವಿಧ್ಯಮಯ ಹಲಸಿದೆ. ಹಲಸು, ಸೀಬೆ, ಸಪೋಟ, ತೆಂಗಿನಕಾಯಿನ ಕೂಡ ನಾವು ಕೀಳೋದಿಲ್ಲ. ತಾನಾಗಿ ಬೆಳೆದಂಥ ತೆಂಗಿನಕಾಯಿನ ಎತ್ತಾಕ್ತೀವಿ. ತೆಂಗಿನಕಾಯಿನಲ್ಲಿ ನಾವೇನೇ ಕೊಬ್ಬರಿ ಮಾಡಿ ಎಣ್ಣೆನ ಮಾಡಿ ಮಾರ್ತೀವಿ. ಕೊಬ್ಬರಿ ವಿಶೇಷ ಅಂದರೆ ನಾವು 1 ಲಕ್ಷ ಕೊಬ್ಬರಿನ ಸ್ಟಾಕ್ ಮಡಗಿದ್ದೀವಿ. ಇದು ಬಿದ್ದಂಥ ತೆಂಗಿನಕಾಯಿ. ಇದನ್ನು ಇವಾಗ ಸಾರ್ಟ್ ಔಟ್ ಮಾಡಿ ಬೀಜದ ಗೋಟ್ ಬರೋ ಅಂಥದ್ದು, ಬೀಜದ ಗೋಟ್ ತೊಗೊತೀವಿ. ಬೀಜದ ಗೋಟು ಏನು ತೆಂಗಿನ ಗಿಡ ಹೆಚ್ಚಿನ ಸೇಲ್ಸ್ ಇಲ್ಲ ಅಂತ ಕಂಡು ಬಂದಿದೆ. ಈ ಸತಿ ಸೇಲ್ಸ್ ಆಗ್ತಾಯಿಲ್ಲ ಬೀಜದ ಗೋಟು, ಅದರಿಂದ ನಾವು ಕೊಬ್ಬರಿಗೆ ಹಾಕ್ತೀವಿ. ನೀವು ನೋಡ್ಬೋದು ಒಳಗಡೆ. ಇದು ಈ ಸಾಲಿನಲ್ಲಿ ಬೆಳೆದಂಥ ಕೊಬ್ಬರಿ. ಇದೆಲ್ಲ ಇದು ಕೊಬ್ಬರಿಗಾಗಿಯೇ ವಿಶೇಷವಾಗಿ ಮಾಡಿರೋಂಥದ್ದು. ಗೋಡನ್ನು ಸುತ್ತೂರು ಗಾಳಿ ಆಡುತ್ತೆ. ನಮ್ಮ ತೋಟದಲ್ಲೇ ನಾವೇನೇ ಈಗ ತೆಂಗು ಮತ್ತು ಕೊಬ್ಬರಿ ಬೆಲೆ ಕಡಿಮೆ ಆಗಿರೋದ್ರಿಂದ ನಾವೇ ಯಾಕೆ ಮಾಡಬಾರ್ದು ಅಂತ ಅತ್ಯುತ್ತಮವಾದ ನಮ್ಮದೇ ಕೊಬ್ಬರಿಲಿ ನಾವು ಅದನ್ನು ವುಡ್ ಪ್ರೆಸ್ ಆಯಿಲಲ್ಲಿ ಮಾಡಿದ್ದೀವಿ. ಕೊಬ್ಬರಿ ಎಣ್ಣೆ ಕೂಡ ಇದ್ರ ಜೊತೆಗೆ. ಆಮೇಲೆ ನಮ್ಮ ತೋಟದಲ್ಲೇ ಜೇನು ಪೆಟ್ಟಿಗೆ ಇಟ್ಟಿದ್ದೀನಿ, ಅದರಲ್ಲೇ ಪ್ರೋಸೆಸ್ಸಿಂಗ್ ಮಾಡಿ ಒಬ್ಬರು ತಂದು ಕೊಡ್ತಾರೆ. ಇದು ಜೇನುತುಪ್ಪ ಅರ್ಧ ಲೀಟ್ರಿಗೆ 250 ರೂಪಾಯಿ ದರ ಒಂದಕ್ಕೆ ಕೊಡ್ತೀವಿ. ಕೊಬ್ಬರಿ ಎಣ್ಣೆ ಗೊತ್ತಿರೋರು ಮಾತ್ರ ನಿತ್ಯ ಎಲ್ಲೇ ಹುಡ್ಕೊಂಬರ್ತಾರೆ. ಪ್ಯೂರ್ ಕೊಬ್ಬರಿ ಎಣ್ಣೆ 1 ವರ್ಷ ಇಟ್ಟರು ನಿಮ್ಗೆ ಯಾವುದೇ ಥರವಾದ ಕೆಡೋದಿಲ್ಲ. ಇದು 400 ರೂಪಾಯಿಗೆ ಮಾರ್ತೀವಿ ಸರ್ ಇಲ್ಲಿ ನಾವು, ದರ ಒಂದಕ್ಕೆ. ಪ್ಯೂರ್ ಕೊಕೊನಟ್ ಆಯಿಲ್. ಬೇಸಿಗೆಗೆ ಇದು ನೋಡಿ ತೆಳ್ಳಗೆ ನೀರಾದಂಗೆ ಆಗುತ್ತೆ. ಚಳಿ ಇರೋದ್ರಿಂದ ಇವಾಗ ಈ ಥರ ಗಟ್ಟಿ ಇದೆ. ಬ್ರ್ಯಾಂಡ್ ಮಾಡಿ ಮಾಡ್ತೀವಿ. ಯಾವುದೇ ಥರವಾದ ಇದರಲ್ಲಿ ಕಲಬೆರಕೆ ಆಗಲಿ ಏನೂ ಇರೋಲ್ಲ. ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ, ಜೇನುತುಪ್ಪ ಸರ್.
ಇದ್ರ ಜೊತೆಗೆ ಹಸು ಒಂದು 60-70 ಕೋಳಿ ಹಾಕಿದ್ದೀವಿ. ಯಥೇಚ್ಛವಾಗಿ ಒಂದು 150ರಿಂದ 170 ಜೇನು ಪೆಟ್ಟಿಗೆ ಇದೆ. ಜೇನು ಸಾಕಾಣಿಕೆ ಪ್ರಮುಖವಾಗಿ. ನಮ್ಮ ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ಕೃಷಿನೇ ಮಾಡ್ಕೊಂಡಿದ್ದರು. ನಮಗೆ ಅದೇ ಬಂತು. ಆದರೆ ಆ ಕಾಲದಲ್ಲಿ ತೋಟಗಾರಿಕೆ ಮಾಡೋದು ಒಣಭೂಮಿ ಬೇಸಾಯದಲ್ಲಿ ಆ ಪದ್ಧತಿ ಇರಲಿಲ್ಲ. ತದನಂತರ 80-86ನೇ ಇಸ್ವಿಲಿ ಬೋರ್ವೆಲ್ ಪರಿಚಯ ಆದಾಗ ಆಗ ಬರೀ 200 ಅಡಿ ಬೋರ್ವೆಲ್ ಕೊರೀತಿದ್ರು. ಆಮೇಲೆ 200 ಅಡಿ ಬೋರ್ವೆಲ್ಲು ಈ ಕೃಷಿಗೆ ಸಾಕಾಗ್ತಿರಲಿಲ್ಲ. ಈಗ ಹೊಸ್ದಾಗಿ ಟೆಕ್ನಾಲಜಿ ಬಂದಿರೋದ್ರಿಂದ 600, 800, 1000 ಅಡಿ ಬೋರ್ವೆಲ್ ಕೊರೆದ್ಮೇಲೆ ಯಥೇಚ್ಛವಾಗಿ ನೀರಿರೋದ್ರಿಂದ ಯಾಕೆ ನಾವು ಡಿಗ್ರಿ ಪಾಸ್ ಮಾಡ್ಕೊಂಬಂದಮೇಲೆ ಈ ತೋಟಗಾರಿಕೆ ಭೂಮಿನ ಒಣಭೂಮಿನ ತೋಟಗಾರಿಕೆ ಮಾಡಬಾರ್ದು ಅಂತೇಳಿ ಇದು ಪೂರ್ತಿ ಒಣ ಬೇಸಾಯ. ಸಾಲದಕ್ಕೆ ಹೆಚ್ಚಿನದಾಗಿ ಇತ್ಲ ಕಡೆ ನಾಡಪ್ರಭು ಕೆಂಪೇಗೌಡ ಲೇಔಟು, ವಿಶ್ವೇಶ್ವರಯ್ಯ ಲೇಔಟ್ ಮಧ್ಯದಲ್ಲಿ ಒಂದು ಕಡೆ ಭೂಮಿ ಉಳಿಸ್ಕೊಳೋ ಹೋರಾಟ, ಒಂದು ಕಡೆ ಭೂಮಿ ಮಾಡೋ ಕಷ್ಟ. ಒಂದು ಕಡೆಯಿಂದ ನೋಡಿ ಸರ್ಕಾರ ಏನು ಮಾಡ್ತಾರೆ, ರೈತರಿಗೆ ಅಭಿವೃದ್ಧಿ ಹೊಂದಲಿ ಅಂತ ಎರೆಹುಳ ಸಬ್ಸಿಡಿ, ತೋಟಗಾರಿಕೆಗೆ, ಕಾಂಪೌಂಡ್ಗೆ, ಆಮೇಲೆ ತೋಟಗಾರಿಕೆಗೆ ಸಬ್ಸಿಡಿ ಅಂತ ಅಡಿಕೆ, ತೆಂಗು, ಸೀಬೆ, ಬಾಳೆ, ಸಪೋಟ ಮತ್ತು ಫಾರಮ್ ಹೌಸ್ಗೆ, ಬೋರ್ವೆಲ್ಗೆ, ಶೇಖರಣೆಗೆ, ಇಷ್ಟಕ್ಕೆಲ್ಲದಕ್ಕೂ ಒಂದು ಕಡೆ ಅವರೇನೆ ಸಬ್ಸಿಡಿ ಕೊಡ್ತಾರೆ. ಒಂದು ಫೈನ್ ಡೇ ಈ ಭೂಮಿ ಅತ್ಯಂತ ಕಷ್ಟ ಬಿದ್ದು ಅಭಿವೃದ್ಧಿ ಪಡಿಸಿದ ಕಾಲದಲ್ಲಿ ಏನು ಮಾಡ್ತಾರೆ, ಈ ಭೂಮಿ KHB ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡು, ಇಲ್ಲ BDA, ಇಲ್ಲ SEZ, ಇಲ್ಲ KADBಗೆ ಭೂಮಿ ಬೇಕು ಅಂತ ಏಕಾಏಕಿ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಆಗ 100 ವರ್ಷ ಕಷ್ಟ ಬಿದ್ದಿರೋಂಥ ರೈತ ತನ್ನ ಭೂಮಿನ ಯಾವುದೇ ಥರವಾದ ವಿರೋಧ ಇಲ್ಲದೇನೆ ಅವ್ರು ಕೇಳೋದು ಒಂದು ಸಾರ್ವಜನಿಕರ ಉದ್ದೇಶಕ್ಕಾಗಿ ಭೂಮಿ ಬಿಡಬೇಕು ಅಂತಾರೆ. ಸರ್ಕಾರಕ್ಕೆ ಎಳ್ಳಷ್ಟು ಯೋಚನೆ ಇರಬೇಕು, ಜ್ಞಾನ ಇರಬೇಕು. ಒಬ್ಬ ರೈತ ಇಂಥ ತೋಟ ಪಡಿಸ್ಬೇಕಾದ್ರೆ 100-120 ವರ್ಷ ಶ್ರಮ ಬಿದ್ದಿರ್ತಾರೆ. 2-3 ತಲೆಮಾರುಗಳಿಂದ ಅಭಿವೃದ್ಧಿ ಪಡಿಸಿದ ಜಾಗ ಇರ್ತದೆ ಇದು. ಏಕಿ SEZಗೋ, KADBಗೋ, BDAಗೋ ಅಥವಾ ಮತ್ತೊಂದು KHBಗೋ ಅಕ್ವೈರ್ ಮಾಡಿಬಿಟ್ರೆ 100 ವರ್ಷ ಬೆಳೆಸಿದಂಥ ಈ ಮರ ಗಿಡ ಸುಂದರವಾದ ಪರಿಸರನ ನಾಶ ಮಾಡಿ ಅಭಿವೃದ್ಧಿಗಾಗಿ ದೇಶನ ಈ ಥರ ಗಿಡನ ಹಾಳು ಮಾಡಿದಾಗ ಭೂಮಿ ಮಾಡಿದಂಥ ರೈತನ ಕಷ್ಟ ಕೇಳೋರು ಆಗಿರಲ್ಲ. ಯಾರೇ ಆಗಲಿ ಮುಂದಿನ ಪೀಳಿಗೆ ಅವರು ವ್ಯವಸಾಯದ ಭೂಮಿನ, ತೋಟಗಾರಿಕೆ ಭೂಮಿನ, ಸೈಟು, ಲೇಔಟು ಅಥವಾ ಇಂಡಸ್ಟ್ರಿಗೆ ಮಾಡಬೇಕಾದ್ರೆ ಒಣಭೂಮಿ ಬೇಸಾಯ ಸ್ವಯಾರ್ಜಿತವಾಗ ಯಾರು ರೈತ ಕೊಡ್ತಾನೋ ಅಂತ ಆತನ ಭೂಮಿನ ಇವರು ನೋಟಿಫೈಡ್ ಮಾಡಿ ಅಕ್ವಿಷನ್ ಮಾಡ್ಕೊಂಡು ಕೊಡಲಿ. ಒಂದು ಕಡೆ ನೀವೇ ಸರ್ಕಾರಿ ಅಭಿವೃದ್ಧಿಗಾಗಿ ಎಲ್ಲ ಕೊಟ್ಟಿದ್ದೀರಾ. ತೋಟಗಾರಿಕೆಗೆ, ಜೇನು ಸಾಕಾಣಿಕೆಗೆ ಪೆಟ್ಟಿ ಕೊಡ್ತೀರಾ, ಬೇಲಿಗೆ, ಮತ್ತೊಂದಕ್ಕೆ, ಬೋರ್ವೆಲ್ಗೆ, ಎರೆಹುಳದ ಗೊಬ್ಬರಕ್ಕೆ. ಏಕಾಏಕಿ ನೀವು 100 ವರ್ಷ ಕೊಟ್ಟಂಥ ಸ್ಕೀಮ್ನ ರೈತ ಉಪಯೋಗಿಸ್ಕೊಂಡಿರ್ತಾರೆ. ನೀವು ಒಂದೇ ಒಂದು ದಿವಸಕ್ಕೆ ಅಭಿವೃದ್ಧಿ ಪಥ ಅಂತ ಹೇಳ್ಬಿಟ್ಟು ಅಭಿವೃದ್ಧಿಗಾಗಿ ಭೂಮಿನ ಸ್ವಾಧೀನ ಪಡಿಸ್ಕೊಳೋದು ಫಸ್ಟು ನಾನು ಖಂಡಿಸ್ತೀನಿ ಸ್ವಾಮಿ. ಇದನ್ನಾಗಿ ನೋಡಿ, ಇದು ಕಾಳು ಮೆಣಸು. ತೆಂಗಿನ ಗಿಡಕ್ಕೆ ಮೆಣಸು ಹಾಕಿದ್ದೀವಿ ಪೂರ್ತಿ, ಕರಿಮುಂಡ ಅಂತ. ನೋಡಿ, ಇದು ಪೂರ್ತಿ ಮೆಣಸು. ತೆಂಗಿಗೆ, ಅಡಿಕೆಗೆ ಹಬ್ಸಿದ್ದೀವಿ. ಏನು ಅಂತಂದರೆ ಈಗ ಮರ ಹತ್ತಿ ಕೀಳೋಕ್ಕಾಗೋದಿಲ್ಲ, ಫೈಬರ್ ರೋಟಿಲೇ ಅದನ್ನು ಕಾಯಿ ಕೊಯ್ದಿರೋದು ನಾವು. ಇದೆಲ್ಲ ಪೂರ್ತಿ ವಿಳೆದೆಲೆ, ನಾಟಿ ವಿಳೆದೆಲೆ ಅಂತಾರೆ ಇದಕ್ಕೆ. ಇದನ್ನು ಕಟ್ಟಿ ಸುತ್ತಿಸಿ ಬಿಟ್ಟರೆ ನೋಡಿ ಈ ಥರ ಮೇಲೆ ಹೋಗುತ್ತೆ. ನೋಡಿ ಪೂರ್ತಿ ನೋಡಿ, ಇಲ್ಲಿ ನೋಡಿ, ಅದನ್ನು ಕತ್ತರಿಸೋದಾಗಲಿ, ಎಳೆ ಅಂಬನ ಇಳಿಸುವುದಾಗಲಿ ಏನೊಂದು ಮಾಡಲ್ಲ, ಅಥವಾ ಗೊಬ್ಬರ ಹಾಕೋದಾಗಲಿ ಏನಿಲ್ಲ. ನೋಡಿ, ಇದೆಲ್ಲ ನ್ಯಾಚುರಲ್ ಫಾರ್ಮಿಂಗ್. ಅದೇ ಹಂಗೆ ಹಬ್ಕೊಂಡೋಗಿರೋದು ನೀವು ನೋಡ್ಬೋದು ನೆಲದಲ್ಲಿ. ಎರೆಹುಳನೇ ತಾನೇ ಎಚ್ಚೆತ್ತವಾಗಿರೋದ್ರಿಂದ ಎರೆಹುಳದ ಗೊಬ್ಬರನ ತೋಟಕ್ಕೆ ಹಾಕ್ತೀವಿ ಸರ್. ನೋಡಿ, ಈಗೆಲ್ಲ ಇದು ಎರೆಹುಳದ ಗೊಬ್ಬರನೇ ಹಾಕಿರೋದು. ಇದೆಲ್ಲ ನೀವು ನೋಡ್ತಿದ್ದೀರಲ್ಲ, ಎಲೆ ಮುಸ್ಕಿನ ಜೋಳ ಎರೆಹುಳದ್ದೇ ಗೊಬ್ಬರ. ನೋಡಿ, ಹಲಸಿನ ಮರಕ್ಕೆ ಹಾಕಿರೋದು ಇದೆಲ್ಲ ಎರೆಹುಳದ ಗೊಬ್ಬರನೇ. ನೋಡಿ, ಇಲ್ಲೂ ನೋಡ್ಬೋದು. ನೋಡಿ, ಇಲ್ಲಿ ಎರೆಹುಳದ ಗೊಬ್ಬರ ಯಥೇಚ್ಛವಾಗಿರೋದ್ರಿಂದ ನೋಡಿ ಈ ಥರ ಹಾಕಿದ್ದೀವಿ. ಸಗಣಿನ ಗೊಬ್ಬರ ಅದರಲ್ಲಿ ಎರೆಹುಳ ಇರ್ತದೆ, ಅದೇ ಅದಕ್ಕೆ ಹೋಗ್ತದೆ. ಇದೇ ಎರೆಹುಳದ ಗೊಬ್ಬರ. ಅದರೊಳಗಡೆ ನೀವು ಕೆತ್ಕಿದ್ರೆ ಎರೆಹುಳ ಇರ್ತದೆ. ಆದರೆ ಇಲ್ಲಿ ಕೋಳಿ ಜಾಸ್ತಿ ಇರೋದ್ರಿಂದ ಎರೆಹುಳ ತಿನ್ನೋದ್ರೊಳಗಾಗಿ ಅದು ಭೂಮಿ ಸೇರ್ಕೊಂಡಿರ್ತದೆ ಕೋಳಿ. ಈ ಕೋಳಿ ಸಾಕಾಣಿಕೆ ಮಾಡಿದಾಗ ನೀವು ಯಥೇಚ್ಛವಾಗಿ ಎರೆಹುಳನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕೇಳಿ, ಮೇಲ್ಪೈ ಪದರಲ್ಲಿ ಇರೋದಂತೆಲ್ಲ ಎರೆಹುಳನ ಕೋಳಿ ತಿನ್ಬಿಡ್ತದೆ. ಈಗೇನು ನೋಡ್ತೀವಿ, ಎರೆಹುಳ ತೊಟ್ಟಿ. ಇದರಲ್ಲೇನು ಗೊತ್ತಾ, ತೆಗೆದ ತಕ್ಷಣಕ್ಕೆ ಹುಳ ಒಳಗಡೆ ಹೊಟ್ಟೋಗ್ಬಿಡ್ತದೆ. ನೀವು ನೋಡಬೇಕು. ತಕ್ಷಣ ನೋಡ್ತೀನಿ ಅಂದರೆ ನೋಡಿ, ಬನ್ನಿ ಇಲ್ಲಿ. ಇಲ್ಲಡಿ ಬೇಗ. ಇದೆಲ್ಲ ಎರೆಹುಳ ಕಾಣಿಸುತ್ತಾ? ಇಲ್ಲಡಿ, ಯಾವ್ಯಾವ ವೈವಿಧ್ಯಮಯ ಹುಳುಗಳಿರ್ತವೆ ಅಂತ ನೀವು ನೋಡಿ. ಕಾಣಿಸ್ತದೆ ನೋಡಿ, ಪೂರ್ತಿ ಇದೆಲ್ಲ ಎರೆಹುಳನೇ. ತೆಗೆದುಬಿಟ್ರೆ ಇಲ್ಲಡಿ, ಇದು ಹಸು ಇದಿರೋದ್ರಿಂದ ಕೋಳಿ ಮೇಲ್ಗಡೆ ಪದರ ಇಲ್ಲಡಿ ಕಾಣಿಸುತ್ತಾ? ಕೇಳಿದಂಥ ರೈತರಿಗೆ ಎರೆಹುಳ ಕೊಡ್ತೀವಿ. ಇದಕ್ಕೆ ಹೊದಿಕೆ ಮಾಡಿರ್ತೀವಿ. ಈ ಥರ ಜೋಳ, ಗೊಬ್ಬರ, ಗರಿ, ಕಾಯಿ ಎಲ್ಲ ಮಾಡ್ತೀವಿ.
ನೋಡಿ ಇದರಲ್ಲಿ 5,000 ಅಡಿಕೆ ಮರ ಉಂಟು, ತೆಂಗು ಉಂಟು, ಬಾಳೆ ಉಂಟು, ಅಡಿಕೆ ಉಂಟು. ಇದು ಒಣ ಒದ್ದಿಕೆ ಅಂತ. ಭೂಮಿಗೆ ಸಮಗ್ರ ತೋಟಕ್ಕೆ ಇದನ್ನು ಸುಡೋದಿಲ್ಲ, ನಾವು ಒದಿಕೆ ಮಾಡ್ತೀವಿ. ನೋಡಿ ಇದು ಒದಿಕೆ ಇದೆಯಲ್ಲ, ಅಲ್ಲಿ ಒಂದು ಕಡೆ ಇಲ್ಲೊಂದು 2-3 ಕಡೆ ತೋರಿಸ್ತೀನಿ, ನೀವು ಬನ್ನಿ ಇಲ್ಲೋಡಿ. ಇದನ್ನು ಸುಟ್ಟರೆ 5% ಬರ್ತದೆ ಅಷ್ಟೇ ಕಾರ್ಬನ್ನು. ನೋಡಿ ಇದು ಒಳಗಡೆ ಬಂದು ನೋಡಿ, ಇಲ್ಲೋಡಿ ಎಷ್ಟು ಸಾವಿರ ಕ್ರಿಮಿಕೀಟಗಳಿದೆ ನೋಡಿ. ಫಾಸ್ಫೇಟ್ ಸ್ಯಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಭೂಮಿ ನೋಡಿ, ಇದರೊಳಗಡೆ ಏನೇನಿದೆ ಅಂತ ನೋಡ್ಕೊಳ್ಳಿ. ಎಷ್ಟು ಸಾಲವಾಗಿ ನೋಡಿ ಕಾಣಿಸ್ತವ ಇವೆಲ್ಲ ಹುಳುಗಳು. ಭೂಮಿ ಫಲವತ್ತತೆಯಾಗಿದ್ದರೆ ಇವೆಲ್ಲ ವಾಸ ಮಾಡ್ತವೆ ಒಳಗಡೆ. ಇದೇ ಕೊಳಿತದೆ ನೋಡಿ. ಇದೇನು ಮಾಡುತ್ತೆ, ಭೂಮಿನ ಹಾವಿ ಆಗಕ್ಕೆ ಬಿಡೋದಿಲ್ಲ. ಆಮೇಲೆ ಎಂಥ ಬಿರುಮಳೆ ಬಂದರೆ ಕೂಡ ಈ ಒದಿಕೆ ಇರೋದ್ರಿಂದ ಭೂಮಿ ಎರೋಷನ್ ಆಗೋದಿಲ್ಲ, ಭೂಮಿ ತಂಪಾಗಿರ್ತದೆ. ನೋಡಿ ಈಗ ನೀವು ನೋಡ್ಬೋದಿಲ್ಲ, 15ರಿಂದ 18 ಡಿಗ್ರಿ ಸೆಲ್ಸಿಯಸ್ ಇದೆ, ನಿಮಗೆ ಗೊತ್ತಾಗುತ್ತೆ. ಅದೇ ನೀವು ಮೇನ್ ರೋಡ್ಗೆ ಹೋದರೆ 23-24 ಡಿಗ್ರಿ ಇರ್ತದೆ. 15ರಿಂದ 16 ಡಿಗ್ರಿ ಮೇಲೆ ಇದು ಹೋಗೋಲ್ಲ ಭೂಮಿ ಒದಿಕೆ. ಇನ್ನೊಂದು ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ಇದೇ ಜಾಗದಲ್ಲಿ ನೋಡಿ, ಈಗ ಅಲ್ಲಿ ನೋಡ್ಬೋದು ಹಲಸುಂಡೆ ಹಾಕಿದ್ದೀನಿ. ಹಲಸುಂಡೆ ಏನೇನು ಮಾಡ್ತೀವಿ, ಇನ್ನೊಂದು ತಿಂಗಳು ಬಿಟ್ಟು ಎಲೆ ಉದುರೋಂಥ ಸಂದರ್ಭ ಬಂದಾಗ ಅದನ್ನು ತುಂತುರು ನೀರಾವರಿ ಅಳವಡಿಸ್ಬಿಟ್ಟು ಒದಿಕೆ ಮಾಡಿಬಿಡ್ತೀವಿ. ಸಂಪೂರ್ಣ ಒದಿಕೆ ಮಾಡಿ ಅದನ್ನು ಮಣ್ಣಿನಲ್ಲೇ ಕೊಡಲಿದೆ. ಅದು ಮಾತ್ರ 1.5 ಎಕರೆನ ಉಳುಮೆ ಮಾಡ್ತೀವಿ. ಅದರಲ್ಲಿ ಅಡಿಕೆ ಇಲ್ಲ, ಇತರೆ ಬೇರೆ ಬೆಳೆ ಇಲ್ಲದೆ ಇರೋದ್ರಿಂದ, ಬರೀ ತೆಂಗಿ ಇರೋದ್ರಿಂದ ಅದನ್ನು ಉಳುಮೆ ಮಾಡ್ತೀವಿ. ಸುತ್ತೂರು ಗಾಳಿ ಬರದೇ ಇದ್ದಿರಲಿ, ಬಿಸಿಲಿನ ಕಿರಣ ಯಾವುದೇ ಹೊತ್ತಿನಲ್ಲಿ ಹೊಡಿಬಾರ್ದು. ತೀವ್ರತರವಾದ ಗಾಳಿ ಮಳೆಗೆ ಸುತ್ತೂರು ನೀವು ನೋಡ್ಬೋದು ಟೀಕುಡ್ ಮರ ಇದೆ, ಸಂಪೂರ್ಣ ಟೀಕುಡ್ ಇದೆ. ಒಂದು 150 ಟೀಕುಡ್ ಮರ ಇದೆ. 2 ತೋಟದಲ್ಲೂ ಟೀಕುಡ್ಡು, ಹುಣಸೆ, ಮಾವು ಅರ್ಗ್ನಲ್ಲಿರ್ತದೆ. ಮಧ್ಯದಲ್ಲಿ ಅಡಿಕೆ ತೆಂಗು ಬೇಸಾಯ ಇರ್ತದೆ. ತೆಂಗ್ಲಲ್ಲಿ ಲಾಸ್ ಆದರೆ ಅಡಿಕೆ ಲಾಸ್ ಆದರೆ ಬಾಳೆ, ಸಪೋಟ, ಮಾವು, ಬಟರ್ ಫ್ರೂಟು, ಹುಣಸೆ. ನೋಡಿ ಇದು 10 ವರ್ಷದಿಂದ ಮಾಡ್ತಿರೋಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬಾಳೆ. G9 10ನೇ ಕ್ರಾಪ್ ಎಲ್ಲೂ ಬರೋದಿಲ್ಲ. ಈ ಪ್ಯೂರ್ ಆರ್ಗ್ಯಾನಿಕ್ ಮಾಡಿದ್ರೆ ಬರ್ತದೆ ಅದು. ಈ ಮರ ಇಲ್ಲ ಅಂದರೆ ಜೋರಾಗಿ ಗಾಳಿ ಬೀಸಿದಾಗ ಈ ಬಾಳೆ ಬಿದ್ದೋಗ್ತಿತ್ತು. ಒಂದೇ ಸತಿ ದಿಢೀರ್ ಅಂತ ಬಂದು ಏನೊಂದು ಲಾಭ ನಿರೀಕ್ಷಣೆ ಮಾಡ್ಕೊಳೋದು ಬೇಡ.